ಎಲ್ರಿಗೂ ನಮಸ್ಕಾರ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಸೋಷಿಯಲ್ ಮೀಡಿಯಾ ಫೀಡ್ನಲ್ಲಿ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯ ನಿಜವಾದ ಪೋಸ್ಟ್ಗಳನ್ನ ನೋಡಿ ಎಷ್ಟು ದಿನ ಆಯಿತು. ಒಂದು ಕಾಲದಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಹಂಚಿಕೊಳ್ತಿದ್ದ ಆ ಜಾಗ ಈಗ ಯಾಕೆ ಎಷ್ಟೊಂದು ಸೈಲೆಂಟ್ ಆಗಿದೆ? ಬನ್ನಿ, ಈ ಡಿಜಿಟಲ್ ಮೌನದ ಹಿಂದಿರುವ ಕಾರಣಗಳನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೌದು, ಬಹುಶಃ ನಮ್ಮೆಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಬಂದಿರುತ್ತೆ. ಸುಮ್ಮನೆ ಫೀಡ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಏನೋ ಬದಲಾಗಿದೆ ಅಂತ ಅನ್ಸಲ್ವಾ? ಫ್ರೆಂಡ್ಸ್ ಮದುವೆ ಫೋಟೋ, ಮಕ್ಕಳ ಮುದ್ದಾದ ವಿಡಿಯೋಗಳ ಜಾಗದಲ್ಲಿ ಈಗ ಬೇರೇನೂ ತುಂಬಿ ಹೋಗಿದೆ. ಆ ಒಂದು ಪರ್ಸ್ನಲ್ ಟಚ್, ಅದು ಎಲ್ಲಿ ಹೋಯ್ತು? ಈ ಹೊಸ ಟ್ರೆಂಡ್ಗೆ ಒಂದು ಹೆಸರಿದೆ, ಪೋಸ್ಟಿಂಗ್ ಝೀರೋ. ಅಂದ್ರೆ ನಾವು ಆ್ಯಪ್ ಡಿಲೀಟ್ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ನಾವು ಅಲ್ಲೇ ಇದ್ದೀವಿ. ಆದರೆ ಹೇಗೆ ಗೊತ್ತಾ? ಒಂದು ಪಾರ್ಟಿಯಲ್ಲಿ ಮೂಲೆಗೆ ನಿಂತು ಎಲ್ಲರನ್ನೂ ಸುಮ್ಮನೆ ನೋಡೋರ್ತಾರ ಸ್ಕ್ರೋಲ್ ಮಾಡ್ತೀವಿ, ಲೈಕ್ ಮಾಡ್ತೀವಿ, ಆದರೆ ನಮ್ಮ ಸ್ವಂತ ಕಥೆಗಳನ್ನು ಹೇಳೋದನ್ನ ನಿಲ್ಲಿಸಿಬಿಟ್ಟಿದ್ದೀವಿ. ಸರಿ, ಒಂದು ಕ್ಷಣ ಹಳೆಯ ದಿನಗಳಿಗೆ ಹೋಗಿ ಬರೋಣ. ಸೋಷಿಯಲ್ ಮೀಡಿಯಾ ಶುರುವಾದಾಗ ಹೇಗಿತ್ತು? ನಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋಕೆ, ನಮ್ಮ ಲೈಫ್ನಲ್ಲಿ ನಡೆಯೋ ಸಣ್ಣ ಪುಟ್ಟ ಖುಷಿಗಳನ್ನು ಹಂಚ್ಕೊಳ್ಳೋಕೆ ಇದ್ದ ಒಂದು ಜಾಗ. ಅದರ ಮೂಲ ಉದ್ದೇಶವೇ ನಿಜವಾದ ಸಂಪರ್ಕ. ಆ ದಿನಗಳೇ ಬೇರೆ ಅಲ್ವಾ? ಈ ಸ್ಲೈಡ್ ನೋಡಿ, ಈ ಬದಲಾವಣೆ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. 2014ರಲ್ಲಿ ನಮ್ಮ ಫೀಡ್ ಒಂದು ಫ್ರೆಂಡ್ಲಿ ಕಾಫಿ ಶಾಪ್ ಥರ ಇತ್ತು. ಆದರೆ ಇವತ್ತು ಇದೊಂದು ಗಜಿಬಿಜಿ ಇರೋ ಮಾಲ್ ಥರ ಆಗಿದೆ. ಎಲ್ಲೆಲ್ಲೂ ಜಾಹೀರಾತು, ಎಲ್ಲೆಲ್ಲೂ ಮಾರಾಟ. ಈ ಗದ್ದಲದಲ್ಲಿ ನಮ್ಮ ಸ್ನೇಹಿತರ ಧ್ವನಿ ಎಲ್ಲೋ ಕಳೆದೋಗಿದೆ. ಹಾಗಿದ್ರೆ ಈ ದೊಡ್ಡ ಬದಲಾವಣೆ ಹಿಂದೆ ಇರೋ ಕಾರಣಗಳೇನು? ಜನರು ಪೋಸ್ಟ್ ಮಾಡೋದನ್ನು ನಿಲ್ಲಿಸೋಕೆ ಒಂದಲ್ಲ 4 ಮುಖ್ಯ ಕಾರಣಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಕಾರಣ ಅಂದ್ರೆ ನಮ್ಮ ಫೀಡ್ಸಿಗೆ ಒಂದು ಡಿಜಿಟಲ್ ಮಾರ್ಕೆಟ್ ಆಗಿದೆ. ನಾವು ಸ್ನೇಹಿತರ ಲೈಫ್ ಬಗ್ಗೆ ತಿಳ್ಕೊಳ್ಳೋಕೆ ಲಾಗಿನ್ ಆದ್ರೆ ನಮಗೆ ಕಾಣಿಸೋದೇನು? ಬರೀ ಜಾಹೀರಾತುಗಳು, ಸ್ಪಾನ್ಸರ್ಡ್ ಪೋಸ್ಟ್ಗಳು. ಈ ಡಿಜಿಟಲ್ ಶಬ್ದದಲ್ಲಿ ನಮ್ಮವರ ಅಪ್ಡೇಟ್ಗಳು ಎಲ್ಲೋ ಮುಳುಗಿಯೋಗಿವೆ. ಎರಡನೇ ಕಾರಣ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ನಮ್ಮ ಪೋಸ್ಟ್ ಕೂಡ ಇನ್ಫ್ಲೂಯೆನ್ಸರ್ಗಳ ಥರ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಪ್ರೆಷರ್. ಇನ್ನೊಂದು ಕಡೆ ನಾವು ಹಂಚ್ಕೊಳ್ಳೋ ಪ್ರತಿಯೊಂದು ಮಾಹಿತಿ ಹೇಗೆಲ್ಲ ಬಳಕೆಯಾಗುತ್ತೋ ಅನ್ನೋ ಖಾಸಗಿತನದ ಭಯ. ಈ ಒತ್ತಡ ಹಾಗೂ ಭಯದ ಮಧ್ಯೆ ಸುಮ್ಮನೆ ಇರೋದೇ ಒಳ್ಳೇದು ಅಂತ ಅನ್ಸ್ಬಿಡುತ್ತೆ. ಮೂರನೇದಾಗಿ ನಂಬಿಕೆಯ ಕೊರತೆ. ಮೊದಲೆಲ್ಲ ಇದೊಂದು ನಮ್ಮದೇ ಸಮುದಾಯದ ವೇದಿಕೆ ಅನ್ನೋ ಭಾವನೆ ಇತ್ತು. ಆದರೆ ಈಗ ಇದು ಕೇವಲ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ನಮ್ಮ ಇಷ್ಟಗಳಿಗಿಂತ ಲಾಭ ಮಾಡೋ ಅಲ್ಗೋರಿದಮ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ. ಇದರಿಂದ ಅದರ ಮೇಲಿದ್ದ ನಂಬಿಕೆಯೇ ಹೊರಟೋಗಿದೆ. ಇನ್ನು 4ನೇ ಕಾರಣ ಕ್ರಿಯೇಟಿವಿಟಿಗೆ ಸಂಬಂಧಿಸಿದ್ದು. ಯೋಚನೆ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದೇ ಕ್ಲಿಕ್ನಲ್ಲಿ ಒಂದು ಅದ್ಭುತ ಸೂರ್ಯಾಸ್ತದ ಚಿತ್ರವನ್ನ ಸೃಷ್ಟಿ ಮಾಡುತ್ತೆ ಅಂದಮೇಲೆ ನಾವು ಕಷ್ಟಪಟ್ಟು ತೆಗೆದ ಫೋಟೋಗೆ ಬೆಲೆ ಎಲ್ಲಿದೆ? ಇದು ನಮ್ಮ ವೈಯಕ್ತಿಕ ಪ್ರಯತ್ನಕ್ಕೆ ಬೆಲೆನೇ ಇಲ್ಲದಂತೆ ಮಾಡಿದೆ. ಈ ನಂಬರ್ ನೋಡಿ, ಇದು ನಿಜಕ್ಕೂ ಆತಂಕಕಾರಿ. ಯುವ ಪೀಳಿಗೆಯಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ 11%ರಷ್ಟು ಕಡಿಮೆ ಆಗಿದೆ. ಅಂದ್ರೆ ನಾಳಿನ ಬಳಕೆದಾರರೇ ಈ ವೇದಿಕೆಗಳಿಂದ ದೂರ ಹೋಗ್ತಿದ್ದಾರೆ. ಇದು ಕೇವಲ ನಮ್ಮ ಅನಿಸಿಕೆ ಅಲ್ಲ, ಅಂಕಿಅಂಶಗಳು ಹೇಳ್ತಿರೋ ಕಠೋರ ಸತ್ಯ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯ ಲಕ್ಷಣಗಳನ್ನ ನೋಡಿದ್ವಿ. ಈಗ ಅದರ ಮೂಲ ಕಾರಣ ಏನು ಅಂತ ನೋಡೋಣ. ಕೋರಿ ಡಾಕ್ಟ್ರೋ ಅನ್ನೋರ ಪ್ರಕಾರ ನಾವು ನೋಡ್ತಿರೋ ಈ ಬದಲಾವಣೆ ಆಕಸ್ಮಿಕ ಅಲ್ಲ. ಇದು ಪ್ರತಿಯೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನುಸರಿಸುವ ಒಂದು ನಿರೀಕ್ಷಿತ ಜೀವನ ಚಕ್ರದ ಭಾಗವಷ್ಟೇ. ಈ ಒಂದು ಮಾತಿದೆಯಲ್ಲ, ಇದು ಇಡೀ ಕಥೆಯನ್ನೇ ಹೇಳ್ಬಿಡುತ್ತೆ. ಪ್ಲಾಟ್ಫಾರ್ಮ್ಗಳು ಮೊದಲು ನಮಗಾಗಿ ಕೆಲಸ ಮಾಡ್ತವೆ, ಆಮೇಲೆ ನಮ್ಮನ್ನೇ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತವೆ ಮತ್ತು ಕೊನೆಗೆ ತಾನೇ ನಾಶವಾಗ್ತವೆ. ಇದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ದುರಂತ ಕಥೆಯ ಸಾರಾಂಶ. ಈ ಜೀವನ ಚಕ್ರದಲ್ಲಿ 3 ಹಂತಗಳಿವೆ. ಮೊದಲನೇ ಹಂತ ಆಕರ್ಷಣೆ. ಇಲ್ಲಿ ನಮಗೆ ಒಳ್ಳೆ ಸೇವೆ ಕೊಟ್ಟು ನಮ್ಮನ್ನು ಸೆಳೆಯಲಾಗುತ್ತೆ. ಎರಡನೇ ಹಂತ ಹಣ ಗಳಿಕೆ. ಇಲ್ಲಿ ನಮ್ಮ ಗಮನವನ್ನ ಜಾಹೀರಾತುದಾರರಿಗೆ ಮಾರಾಟ ಮಾಡಲಾಗುತ್ತೆ. ಮತ್ತು ಮೂರನೇ ಹಂತ ಹಿಂಡುವಿಕೆ. ಇಲ್ಲಿ ಬಳಕೆದಾರರು ಮತ್ತು ಬಿಸ್ನೆಸ್ಗಳಿಬ್ರಿಂದಲೂ ಲಾಭವನ್ನ ಹಿಂಡಲಾಗುತ್ತೆ. ದುರದೃಷ್ಟ ಅಂದ್ರೆ ನಾವು ಈಗ ಆ 3ನೇ ಹಂತದಲ್ಲಿದ್ದೇವೆ. ಹಾಗಾದ್ರೆ ಜನರು ಎಲ್ಲಿ ಹೋಗ್ತಿದ್ದಾರೆ? ಇದರ ಪರಿಣಾಮವಾಗಿ ಒಂದು ದೊಡ್ಡ ಡಿಜಿಟಲ್ ವಲಸೆ ನಡೀತಿದೆ. ನಮ್ಮ ನಿಜವಾದ ಮಾತುಕತೆಗಳು, ಸಂಭಾಷಣೆಗಳು ಪಬ್ಲಿಕ್ ಫೀಡ್ನಿಂದ ಖಾಸಗಿ ಮೂಲೆಗಳಿಗೆ ಶಿಫ್ಟ್ ಆಗ್ತಿವೆ. ಈ ಟೇಬಲ್ ನೋಡಿ, ಹಳೆಯ ಮತ್ತು ಹೊಸ ಯುಗದ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ. ಒಂದು ಕಾಲದಲ್ಲಿ ಅಸಲಿಯತ್ತು ಮತ್ತು ಸ್ವಾಭಾವಿಕತೆಗೆ ಬೆಲೆ ಇತ್ತು. ಇವತ್ತು ಮಾರ್ಕೆಟಿಂಗ್ ಮತ್ತು ಪ್ರೈವೇಸಿ ಚಿಂತೆ ದೊಡ್ಡದಾಗಿದೆ. ಮೂಲಭೂತವಾಗಿ ಸಮುದಾಯ ಅನ್ನೋದನ್ನ ಬಿಸ್ನೆಸ್ಗಾಗಿ ಬಳಸ್ಕೊಳ್ಳಲಾಗಿದೆ. ಹಾಗಾದ್ರೆ ನಮ್ಮ ಆನ್ಲೈನ್ ಸಂಭಾಷಣೆಗಳಿಗೆ ಹೊಸ ಮನೆ ಯಾವುದು? ಅದುವೇ ಈ ಖಾಸಗಿ ಜಾಗಗಳು. ನಮ್ಮ ಡಿಎಂಗಳು, ವಾಟ್ಸಾಪ್ ಗ್ರೂಪ್ಗಳು, ಕ್ಲೋಸ್ ಫ್ರೆಂಡ್ಸ್ ಲಿಸ್ಟ್ಗಳು ಮತ್ತು ನಮ್ಮದೇ ಆಸಕ್ತಿ ಇರೋ ಸಣ್ಣ ಸಮುದಾಯಗಳು. ಸೋಷಿಯಲ್ ಮೀಡಿಯಾದ ಮೂಲ ಆತ್ಮ ಈಗ ಈ ಸುರಕ್ಷಿತ ಜಾಗಗಳಲ್ಲಿ ಮತ್ತೆ ಹುಟ್ಟುತ್ತಿದೆ. ಈ ಎಲ್ಲಾ ವಿಶ್ಲೇಷಣೆಯ ನಂತರ ಒಂದು ಕೊನೆಯ ಪ್ರಶ್ನೆ ನಮ್ಮೆಲ್ಲರಿಗೂ.
ಇವತ್ತು ನಾವೊಂದು ಸೋಷಿಯಲ್ ಮೀಡಿಯಾ ಆಪ್ ಓಪನ್ ಮಾಡಿದ್ರೆ ನಮ್ಮ ನಿಜವಾದ ಉದ್ದೇಶವಾದರೂ ಏನು? ಜನರ ಜೊತೆ ಕನೆಕ್ಟ್ ಆಗೋಕಾ? ಟೈಮ್ ಪಾಸ್ ಮಾಡೋಕಾ? ಅಥವಾ ಸುಮ್ಮನೆ ಒಂದು ಹಳೆಯ ಅಭ್ಯಾಸಕ್ಕಾಗಿಯೇ? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ ಅಲ್ವಾ?